ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ನಿಮ್ಮನ್ನು ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ವಿಮೋಚನಾ ಕಾಂಡ 13ನೇ ಅಧ್ಯಾಯ 11ರಿಂದ. ವಿಮೋಚನಾ ಕಾಂಡ 13ನೇ ಅಧ್ಯಾಯ 11ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯೆಹೋವನು ತಾನು ನಿಮಗೂ ನಿಮ್ಮ ಪಿತೃಗಳಿಗೂ ಕೊಟ್ಟ ಪ್ರಮಾಣ ವಚನದ ಮೇರೆಗೆ ನಿಮ್ಮನ್ನು ಕಾನಾನ್ಯರ ದೇಶಕ್ಕೆ ಬರಮಾಡಿ ಆ ದೇಶವನ್ನು ನಿಮಗೆ ಕೊಟ್ಟ ನಂತರ ನಿಮ್ಮಲ್ಲಿಯೂ ನಿಮ್ಮ ಪಶುಗಳಲ್ಲಿಯೂ ಹುಟ್ಟುವ ಪ್ರಥಮ ಗರ್ಭವನ್ನೆಲ್ಲ ಗಂಡಾದ ಪಕ್ಷಕ್ಕೆ ಯೆಹೋವನ ಭಾಗವೆಂದು ತಿಳಿದುಕೊಂಡು ಆತನಿಗೆ ಸಮರ್ಪಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ನಮ್ಮನ್ನು ಆಯ್ಕೆಗೊಂಡು ನಮ್ಮನ್ನು ನಡೆಸ್ತಾ ಇರುವಾಗ, ಸಾಕಿ ಸಲಹುತ್ತಾ ಇರುವಾಗ, ನಮಗೆ ಯಾವುದೋ ಒಂದು ಯಾರ ಮುಖಾಂತರ ನಾವು ದರ್ಶನ ಕೊಟ್ಟ ಮೇಲೆ ದೇವರನ್ನೇ ತಿಳಿಯಪಡಿಸಿದಾಗ ಅಲ್ಲಿ ಏನ್ ಮಾಡೋದು, ಪ್ರತಿ ಒಂದು ಪ್ರಥಮ ಗರ್ಭ ಅಂದ್ರೆ ಉದಾಹರಣೆಗೆ ಒಂದು ಹಸು ಇರ್ತದೆ. ಹಸು ಎಷ್ಟೇ ಹೆಣ್ಣು ಕರು ಹಾಕಿದ್ರು ಕೂಡ ಅದು ಲೆಕ್ಕ, ಅದನ್ನು ದೇವರು ಕೇಳ್ತಾ ಇಲ್ಲ. ಗಂಡು ಮರಿ ಫಸ್ಟ್ ಹಾಕಿದಂತ ಗಂಡು ಮರಿಯನ್ನ ಅದನ್ನ ದೇವರಿಗೆ ಕೊಡಬೇಕು, ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಬೇಕು. ಆಗಲಿ ದೇವಾಲಯದಲ್ಲಿ ಯಾಜಕ ಸೇವೆಯನ್ನ ಅಥವಾ ಸೇವಕರಾಗಿ ಕೆಲಸ ಮಾಡ್ತಾ ಇರುವವರು ನಮಗೆ ಅದು ಬೇಡಪ್ಪ ಅಂತ ಹೇಳಿದ್ರೆ ಅದನ್ನ ಮಾರಿಬಿಟ್ಟು ಅದರ ದುಡ್ಡನ್ನು ಸಮರ್ಪಿಸಬೇಕು ಅಂತ ಅದರ ಅರ್ಥ. ಈಗ ಪ್ರತಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಹೊಲದ ಬೆಳೆಯಲ್ಲಿ ಕೂಡ ಯಾವುದೇ ಬೆಳೆ ಇರಬಹುದು, ಪ್ರಥಮ ಗರ್ಭದ ಬೆಳೆಯನ್ನ ತಂದು ಅಲ್ಲಿ ದೇವಾಲಯಕ್ಕೆ ಒಪ್ಪಿಸಬೇಕು. ಒಂದು ವೇಳೆ ಅದು ಕೂಡ ಅವರು ಇದನ್ನು ಬೇಡ, ಇದನ್ನ ಮಾರಿಬಿಟ್ಟು ದುಡ್ಡು ಕೊಡು ಅಂತ ಹೇಳಿದ್ರೆ ಅದನ್ನ ಮಾರಿಬಿಟ್ಟು ಆ ಹಣವನ್ನ ತಂದು ಅಲ್ಲಿ ಸಮರ್ಪಿಸಬೇಕು. ಪ್ರತಿ ಒಂದು ಬೆಳೆಯಲ್ಲಿ ಕೂಡ ಈ ಪಶುಗಳಲ್ಲಿ ಅಂದ್ರೆ ದನಗಳಲ್ಲಿ, ಆಡುಗಳಲ್ಲಿ ಅಂದ್ರೆ ಮೇಕೆಗಳಲ್ಲಿ, ಕುರಿಗಳಲ್ಲಿ ಪ್ರತಿ ಒಂದರಲ್ಲಿ ಕೂಡ ದೇವರಿಗೆ ಸಮರ್ಪಿಸಬೇಕು ಅಂತ ಇದು ಕಾಣಿಕೆಯಾಗಿದೆ. ಅಂದ್ರೆ ಅದರಲ್ಲಿ ಕೂಡ ದಶಾಂಶ ಕಾಣಿಕೆ ಅದು ಸಮರ್ಪಿಸಲೇಬೇಕು. ಇದೊಂದು ನಿಯಮ ನಮ್ಮ ಒಂದು ಜೀವಿತಕ್ಕೂ ಕೂಡ. ಹಾಗೆ ಮುಂದೆ 14ರಿಂದ 16ರವರೆಗೆ ಓದಿಕೊಳ್ಳೋಣ. ವಿಮೋಚನಾ ಕಾಂಡ 13, 14ರಿಂದ 16. ಇನ್ನು ಮೇಲೆ ನಿಮ್ಮ ಮಕ್ಕಳು ಇದು ಯಾತಕ್ಕೆ ಎಂದು ವಿಚಾರಿಸುವಾಗ ನೀವು ಅವರಿಗೆ, ನಾವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಯೆಹೋವನು ಭುಜಬಲದಿಂದ ನಮ್ಮನ್ನು ಬಿಡಿಸಿದನು. ಫರೋಹನನು ಹಠ ಹಿಡಿದು ನಮ್ಮನ್ನು ಹೋಗಗೊಡಿಸದೆ ಇದ್ದಾಗ ಯೆಹೋವನು ಐಗುಪ್ತ ದೇಶದಲ್ಲಿದ್ದ ಮನುಷ್ಯರ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲ ಮರಿಗಳನ್ನಂತೂ ಆ ದೇಶದ ಚೊಚ್ಚಲಾಗಿದ್ದದ್ದನ್ನೆಲ್ಲ ಸಂಹಾರ ಮಾಡಿದನು. ಆದ ಕಾರಣ ಗಂಡಾದ ಪ್ರಥಮ ಗರ್ಭ ಫಲವನ್ನೆಲ್ಲ ನಾವು ಯೆಹೋವನಿಗೆ ಸಮರ್ಪಿಸುವುದುಂಟು. ಮನುಷ್ಯರಿಂದಾದ ಪ್ರಥಮ ಗರ್ಭವನ್ನಾದರೂ ಬದಲು ಕೊಟ್ಟು ಬಿಡಿಸುತ್ತೇವೆ ಎಂದು ಹೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಈ ಮಕ್ಕಳು ಯಾಕೆಪ್ಪ ಹೀಗೆ ಮಾಡೋದು ಅಂತ ಕೇಳಿದ್ರೆ, ಅಂದ್ರೆ ಇದು ಇಸ್ರೇಲರಿಗೆ ಹೇಳಿದಂತ ಮಾತು. ಇವತ್ತು ನಮ್ಮಲ್ಲಿ ಕೂಡ ದೇವರು ಈ ರೀತಿ ನಮ್ಮನ್ನು ಬಹಳ ಕಷ್ಟ, ಸಂಕಟ, ದುಃಖಗಳಿಂದ, ದುಷ್ಟ ಅರಸನ ಕೈಯಿಂದ, ದುಷ್ಟ ರಾಷ್ಟ್ರ ಕೈಯಿಂದ ನಮ್ಮನ್ನು ಬಿಡಿಸಿದ್ದಾರೆ. ಆಗ ನಾವು ಇದೆಲ್ಲವೂ ನಮಗೆ ದೇವರು ಸಹಾಯ ಮಾಡಿದ್ದು. ಆಗ ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ ಇವತ್ತು ನಮ್ಮನ್ನು ಸಾಕಿ ಸಲಹುತ್ತಿರುವುದು ದೇವರು ಈ ರೀತಿಯಲ್ಲಿ ಹೇಳಿದ್ದಾರೆ. ನಾವು ದೇವರ ಜನರಾಗಿದ್ದರಿಂದ ನಾವು ಇದನ್ನ ದೇವರಿಗೆ ಸಮರ್ಪಿಸಬೇಕು ಅಂತೇಳಿ ನಾವು ಮಕ್ಕಳಿಗೆ ಕೂಡ ಕೇಳಿದಾಗ ಮಕ್ಕಳಿಗೂ ಅದನ್ನ ಹೇಳಿಕೊಡ್ಬೇಕು. ನೀವು ಕೂಡ ಮುಂದೆ ಹೀಗೆ ಮಾಡ್ತಾ ಹೋಗ್ಬೇಕು, ನೀವು ನಿಮ್ಮ ಸಂತತಿಗೆ, ಅವರ ಸಂತತಿಗೆ, ಅವರ ಸಂತತಿ ಹಾಗೆ ತಿಳಿಸ್ತಾ ಹೋಗ್ಬೇಕು ಅಂತ ಇದನ್ನ ಮಕ್ಕಳಿಗೆ ಕೂಡ ತಿಳಿಸ್ಬೇಕು ಅಂತ ಇದರ ಅರ್ಥ. ಇದು ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಮಾಡಲೇಬೇಕು. 16ನೇ ವಚನ. ಯೆಹೋವನು ಭುಜಬಲದಿಂದ ನಮ್ಮನ್ನು ಐಗುಪ್ತ ದೇಶದಿಂದ ನಡೆಸಿದ ಸಂಗತಿಯನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳುವುದಕ್ಕೆ ಈ ಪದ್ಧತಿಯು ಕೈಗೆ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆ ಇರುವುದು. ಇದನ್ನು ಯಾವಾಗಲೂ ಮರಿಬಾರ್ದು.
ನಾವು ನಮ್ಮ ಮಕ್ಕಳಿಗೆ ಅವರ ಮಕ್ಕಳಿಗೆ ಅವರ ಮಕ್ಕಳಿಗೆ ಅವರ ಮಕ್ಕಳಿಗೆ ಹಾಗೆ ತಿಳಿಸ್ತಾ ಹೋಗಬೇಕು. ಆಗ ದೇವರಲ್ಲಿ ಭಯ ಭಕ್ತಿ ಅವರಿಗೂ ಗೊತ್ತಾಗ್ತದೆ, ದೇವರ ನಿಯಮವನ್ನು ಅವರು ಪಾಲಿಸ್ತಾ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ಪ್ರತಿಯೊಂದು ವಾಕ್ಯಗಳನ್ನು ಕೂಡ ಮಕ್ಕಳಿಗೆ ತಿಳಿಸ್ತಾ ಬರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಈಗ 17, 18 2 ವಚನ. ಫರೋಹನನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಫರೋಹನು ಏನ್ ಮಾಡ್ದ, ಇಸ್ರಾಯೇಲರಿಗೆ ಹೋಗೋದಕ್ಕೆ ಹತ್ತಿರ ದಾರಿ ಇದ್ದಾಗಲೂ ಕೂಡ ಅದು ದೇವರು ಆ ದಾರಿಯನ್ನ ಬಿಟ್ಟು ಬೇರೆ ದಾರಿಯನ್ನು ನಡೆಸಿಕೊಂಡು ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಅದು ಈಗ ಅದು ಅವರ ರಕ್ಷಣೆಗಾಗಿ ದೇವರು ಎಲ್ಲಿ ಬೇಕೋ ಅಲ್ಲಿ, ಹಾಗೆಂದ್ರೆ ವಿರೋಧಿಗಳಿಂದ ರಕ್ಷಿಸಬೇಕಾಗಿ ಅವರನ್ನ ಬೇರೆ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಆ ದಾರಿಯಲ್ಲಿ ಹೋದ್ರೆ ಅವರಿಗೆ ಅಲ್ಲಿ ಹತ್ತಿರವಾಗ್ತದೆ, ಬಂದು ಏನಾದರೂ ಅಲ್ಲಿವರೆಗೆ ತೊಂದರೆ ಮಾಡಿಯಾರು. ಅದೇ ಒಂದು. ಎರಡನೇ, ಅವರನ್ನ ಸಂಪೂರ್ಣ ನಾಶ ಮಾಡುವುದಕ್ಕಾಗಿ ಆ ಮಾರ್ಗದಲ್ಲೇ ದೇವರು ರಕ್ಷಣೆ ಕೊಟ್ಟು ನಡೆಸುವವರಾಗಿದ್ದಾರೆ. ಹಾಗೆ ಇವತ್ತು ನಮ್ಮ ವಿರೋಧಿಗಳು ಕೂಡ ಎಲ್ಲಿಯಾದರೂ ಇರುವುದಾದರೆ ನಮ್ಮನ್ನು ಕೂಡ ಮಾರ್ಗದಿಂದ ತಪ್ಪಿಸಿಬಿಡ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಒಂದ್ಸಲ ಒಂದು ಮನುಷ್ಯನಿಂದ ನನ್ನ ಸಾಕ್ಷಿಯಲ್ಲಿ ಕೂಡ ಹೇಳಿದ್ದೇನೆ. ದೊಡ್ಡ ಒಂದು ಐಶ್ವರ್ಯ ಅಂತ ಹೋಗಿ ಅವನನ್ನು ಗುಂಡು ಹೊಡೆದು ಬಾ ಅಂತೇಳಿ ಗನ್ನು ಕೊಟ್ಟು ಕಳಿಸಿದ. ಅವನು ನೇರವಾಗಿ ಗನ್ನು ತಗೊಂಡು ಸ್ವಲ್ಪ ದೂರದಲ್ಲಿ ಇಟ್ಟು ನನ್ನನ್ನು ಮನೆ ಬಾಗಿಲಲ್ಲಿ ಕರೆದಿದ್ದಾನೆ. ಆಗ ನಮ್ಮ ತಾಯಿ ಮಾತ್ರ ಇದ್ರು, ನಾನು ಇರಲಿಲ್ಲ. ಬರೀ 5 ನಿಮಿಷವಾಗಿಲ್ಲ, ವಾಪಸ್ ಅವನು ಅದೇ ದಾರಿಯಲ್ಲಿ ಗನ್ನು ತಗೊಂಡು ಹೋಗಿದ್ದಾನೆ. ನಾನು ಅದೇ ದಾರಿಯಲ್ಲಿ ಬಂದಿದ್ದೇನೆ. ಆದ್ರೆ ಅವನಿಗೆ ನಾನು ಕಾಣಲಿಲ್ಲ, ನನಗೆ ಅವನು ಕಾಣಲಿಲ್ಲ. ನನ್ನನ್ನು ಸೂಟ್ ಮಾಡ್ಬಿಟ್ಟಿದ್ದ. 31 ವರ್ಷದ ಹಿಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಯಾವ ರೀತಿ ರಕ್ಷಣೆ ಕೊಟ್ಟರು. ನಾನಾ ರೀತಿಯ ಕೆಟ್ಟ ಜನಗಳಿಂದ, ದುಷ್ಟ ಜನರಿಂದ ದೇವರು ನನ್ನನ್ನ ಹಾದಿ ತಪ್ಪಿಸಿ ನಡೆಸ್ತಾ ಬಂದಿದ್ದಾರೆ ಇಲ್ಲಿಯವರೆಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಎಲ್ಲವೂ ನನಗೆ ಅರ್ಥವಾಗ್ತಾ ಇದೆ. ಆದರೆ ದೇವರು ಅವರನ್ನ ಕ್ಷಮಿಸಲಿ. ಹಲ್ಲೆಲೂಯಾ. ಹಾಗೆ ದೇವರು ಅವರಿಗೆ ಬೇಕಾದವರನ್ನ ವಿರೋಧಿಗಳ ಕೈಯಿಂದ ತಪ್ಪಿಸುವವರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಹಾಗೆ 18ನೇ ವಚನ. ಆತನು ಈ ಜನರಿಗೆ ಯುದ್ಧ ಪ್ರಾಪ್ತವಾದರೆ ಅವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂದಿರುಗಾರು ಅಂದುಕೊಂಡನು. ಇಸ್ರಾಯೇಲರು ಯುದ್ಧ ಸನ್ನದ್ಧರಾಗಿ ಐಗುಪ್ತ ದೇಶದಿಂದ ಹೊರಟು ಬಂದರು. ನೋಡಿ, ಹತ್ತಿರ ಮಾರ್ಗದಲ್ಲಿ ನಡೆಸಿಕೊಂಡು ಬಂದ್ರೆ, ಒಂದು ವೇಳೆ ಅವರು ಏನಾದರೂ ವಿರೋಧಿಗಳು ಹಿಂದಟ್ಟಿ ಬಂದ್ರೆ ಇವರು ವಾಪಸ್ ಐಗುಪ್ತ ದೇಶಕ್ಕೆ ಓಡಿ ಹೋಗ್ಲಿಕ್ಕೆ ಕಾರಣರಾಗ್ತಾರೆ ಅಂತ ಬೇರೆ ದಾರಿಯಲ್ಲಿ ನಡೆಸಿಕೊಂಡು ಬಂದರು. ಮತ್ತೆ ಐಗುಪ್ತ ಅವರನ್ನು ಕೂಡ ಅವರನ್ನು ಬಹಳ ಶಿಕ್ಷೆಗೊಳಪಡಿಸುವುದಕ್ಕಾಗಿ ಅದಕ್ಕೆ ಬೇಕಾದ ಮಾರ್ಗದಲ್ಲಿ ನಡೆಸಿಕೊಂಡು ಬಂದ. ಹಾಗೆ ಇದು ಆಗ್ಲೇ ಹೇಳಿದಾಗೆ ನಮ್ಮ ಜೀವಿತದಲ್ಲಿ ಕೂಡ ಏನಪ್ಪ ಅಂದ್ರೆ, ದೇವರು ನಮ್ಮನ್ನ ವಿರೋಧಿಗಳ ಕೈಯಿಂದ ತಪ್ಪಿಸಿ ನಡೆಸುವವರಾಗಿದ್ದಾರೆ. ಇಂಥ ಸಾಕ್ಷಿಗಳು ಬೇಕಾದಷ್ಟು ಇತ್ತು. ನಮ್ಮ ಮಧ್ಯದಲ್ಲಿ ಕೂಡ ಒಬ್ರು ಸಹೋದರರು ಇದ್ದಾರೆ. ಅವರ ಅಣ್ಣಂದಿರೇ ಬಹಳ ಶಿಕ್ಷೆ ಕೊಟ್ರು. ಆದ್ರೆ ಬೇರೆ ಮಾರ್ಗದಲ್ಲಿ ಎಲ್ಲೆಲ್ಲೋ ನಡೆಸಿ ಇವತ್ತು ಅವರಿಗೆ, ಆ ಮನುಷ್ಯನಿಗೆ ಅಣ್ಣಂದಿರೇ ತಲೆಬಾಗುವ ಹಾಗೆ ಮಾಡಿದ್ದಾರೆ. ಅನೇಕ ಸಾಕ್ಷಿಗಳಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ದೇವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 19ನೇ ಒಂದು ವಚನ. ಇದಲ್ಲದೆ ಯೋಸೇಫನು ಇಸ್ರಾಯೇಲರಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುವನಾದ್ದರಿಂದ ನೀವು ಹೋಗುವಾಗ ನನ್ನ ಶವವನ್ನು ನಿಮ್ಮ ಸಂಗಡ ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಖಂಡಿತವಾದ ಪ್ರಮಾಣವನ್ನು ಮಾಡಿಸಿದ್ದರಿಂದ ಮೋಶೆಯು ಅವನ ಶವವನ್ನು ಸಂಗಡ ತೆಗೆದುಕೊಂಡು ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಸೇಫನು ಏನ್ ಹೇಳ್ತಾನೆ ಇಸ್ರಾಯೇಲರಿಗೆ, ನೀವು ಹೋಗುವಾಗ ನನ್ನ ಶವವನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕು. ನಾನಿಲ್ಲಿ ಸತ್ರೆ ಖಂಡಿತವಾಗಿ ಸಾಯ್ತೇನೆ, ಅಂದ್ರೆ ವಯಸ್ಸಾಗಿದೆ ಯೋಸೇಫನಿಗೂ. ಆದ್ರೆ ನೀವು ನನ್ನನ್ನು ಬಿಟ್ಟು ಹೋಗ್ಬಾರ್ದು ಅಂತೇಳಿ ಒಂದು ಮಾತನ್ನ ಹೇಳ್ತಾನೆ. ನನ್ನನ್ನು ಕೂಡ ನೀವು ಕರ್ಕೊಂಡು ಹೋಗ್ಬೇಕು. ಯಾರಿಗೆ? ಮೋಶೆಗೆ ಕೂಡ ಹೇಳ್ತಾರೆ, ಇಸ್ರಾಯೇಲರಿಗೂ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನ ಪಿತೃಗಳ ಬಳಿಯೇ ಸಮಾಧಿ ಮಾಡಬೇಕು ಅಂತ ಅದರ ಅರ್ಥ. ಹಾಗೆ ಇವತ್ತು ಏನ್ ಮಾಡ್ಬೇಕಂದ್ರೆ, ನಮ್ಮ ಸಂಸಾರಸ್ಥರು ಬಂಧು ಬಳಗ ಎಲ್ಲಿಯಾದ್ರೂ ನಾವು ತೀರ್ಕೊಂಡಾಗ, ಮರಣ ಹೊಂದಿದಾಗ ಖಂಡಿತವಾಗಿ ಎಲ್ಲರ ಸಮಾಧಿಯಲ್ಲೇ
ಅಂಥವ್ರನ್ನು ಕೂಡ ಸಮಾಧಿ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಅನೇಕರು ಸಾಯೋದಕ್ಕಿಂತ ಮೊದಲು ನೋಡಿ ನನ್ನನ್ನು ಇಂಥಲ್ಲಿ ಸಮಾಧಿ ಮಾಡಬೇಕು, ಇಂಥಲ್ಲಿ ಸಮಾಧಿ ಮಾಡಬೇಕು, ಇಂಥವರೇ ಸಮಾಧಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅದೇ ಪ್ರಕಾರ ಮಾಡಲೇಬೇಕು. ಅದು ದೇವರು ಅವರ ಬಾಯಿಯಲ್ಲಿ ನುಡಿಸುವುದಾಗಿದೆ. ಇದು ಇವತ್ತು ಕೂಡ ಒಬ್ಬೊಬ್ಬರ ಬಾಯಿಯಲ್ಲಿ ಇದುವೇ ಮಾತುಗಳು ಬರ್ತಾ ಇವೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ 21, 22ನೇ ವಚನ, ವಿಮೋಚನ ಕಾಂಡ 13, 21, 22. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ನೋಡಿ, ಐಗುಪ್ತ ದೇಶದಿಂದ ಅಷ್ಟು ದೊಡ್ಡ ಶಿಕ್ಷೆ ಎಲ್ಲ ಬರಮಾಡಿ ಫರೋಹನ ಅರಸನು ಹೋಗ್ಲಿಕ್ಕೆ ಅಪ್ಪನೆ ಕೊಟ್ಟ. ಅಲ್ಲಿಂದ ನಡೆಸಿಕೊಂಡು ದೇವರು ಬಂದ್ರು. ಆದ್ರೆ ಬಂದಾಗ ನಡೆಸ್ಕೊಂಡು ಬರುವಾಗ ಏನಾಯ್ತು, ಅದು ಬರೀ ಮರಳ ಕಾಡು, ಬರೀ ಮರಳು, ಮೇಲಿಂದ ಬಿಸಿಲು, ಕೆಳಗಡೆ ಮರಳು, ನಡೆಯಕ್ ಆಗ್ತದ, ಆಗೋದಿಲ್ಲ. ಆವಾಗ ಮೇಘಸ್ತಂಭ ಅಂದ್ರೆ ಏನಾಯ್ತು, ಮೋಡದ ರೂಪದಲ್ಲಿ ಬಂದು ಅವರಿಗೆ ನೆರಳನ್ನ ಕೊಟ್ಟು ನಡೆಸಿಕೊಂಡು ಬಂದ್ರು ದೇವರಿಂದ ಆಯ್ಕೆಗೊಂಡವರನ್ನ, ಆ ದುಷ್ಟ ರಾಷ್ಟ್ರ, ದುಷ್ಟ ಅರಸನ ಕೈಯಿಂದ ಅಂತ. ಇದು ನಮ್ಮ ಜೀವಿತಕ್ಕೂ ಕೂಡ ಹಾಗೆ. ದೇವರು ನಮ್ಮನ್ನು ಅಂತವರ ಕೈಯಿಂದ ಬಿಡುಗಡೆ ಮಾಡಿದಾಗ ನಮಿಗೂ ನಾನಾ ರೀತಿಯಲ್ಲಿ ಮೋಡ, ಶಾಂತಿ, ಸಮಾಧಾನವನ್ನ ಕೊಟ್ಟು ನಮ್ಮನ್ನು ಕೂಡ ರಕ್ಷಣೆ ನಡೆಸಿಕೊಂಡು ಬರುವನಾಗಿದ್ದಾನೆ ಅಂತ ಇದರ ಅರ್ಥ. ಇದು ನಮಗೆ ಅರ್ಥ ಆಗೋದಿಲ್ಲ. ದೇವರ ಜ್ಞಾನ ಸರಿಯಾಗಿ ಯಾರಲ್ಲಿ ಇದೆಯೋ, ಯಾರಲ್ಲಿ ವಾಕ್ಯ ಅಡಕವಾಗಿದೆಯೋ, ಯಾರು ದೇವರು ಯಾರನ್ನು ನಡೆಸ್ತಾ ಇದ್ದಾರೋ, ಯಾರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಇದು ಅರ್ಥವಾಗ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ಹಾಗೆ ನಮ್ಮನ್ನು ಕೂಡ ರಕ್ಷಣೆ ಕೊಟ್ಟು ನಡೆಸುವವರಾಗಿದ್ದಾರೆ ದೇವರು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಅಲ್ಲಿ ಅಗ್ನಿಸ್ತಂಭ ಅಂತ ನಾವು ನೋಡ್ಕೊಂಡಿದ್ದೇವೆ. ರಾತ್ರಿಗೆ ಬೆಳಕಿಲ್ಲದೆ ನಮಗೆ ನಡೀಲಿಕ್ಕೆ ಆಗುವುದಿಲ್ಲ. ಆಗೀಗ ಒಂದು ರೂಮಿನಲ್ಲಿ ಕತ್ತಲೆ ಇದ್ರೆ ನಮಗೆ ಅಲ್ಲಿ ಆ ಕಡೆ ಈ ಕಡೆ ಹೋಗೋದು ಬರೋಕ್ಕೆ ಸಾಧ್ಯವಾಗ್ತದ. ಒಂದ್ ಕಡೆ ದಾರಿ ಹೋಗೋತ್ತಿಗೆ ನಮ್ಮ ಕೈಯಲ್ಲಿ ಟಾರ್ಚ್, ಯಾವುದೇ ಒಂದು ಕರೆಂಟ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಯಾವುದೇ ಬೆಳಕಿಲ್ಲದೆ ನಡೆಯಕ್ ಆಗ್ತದ, ಆಗೋದಿಲ್ಲ. ಅದೇ ರೀತಿ ಅಗ್ನಿಸ್ತಂಭ ಅಂದ್ರೆ ಬೆಂಕಿಯ ಬೆಳಕನ್ನ ಕೊಟ್ಟು ಅವರಿಗೆ ದಾರಿ ತೋರಿಸ್ತಾ ಹೋದ, ಅವರನ್ನ ನಡೆಸಿಕೊಂಡು ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ದೇವರು ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೋ, ಅವರು ಕಷ್ಟ, ಸಂಕಟ, ದುಃಖದಲ್ಲಿ ಅವರನ್ನ ದೇವರು ಎಲ್ಲಿ ನಡೆಸ್ತಾ ಇದ್ದಾರೋ ಅಲ್ಲಿ ಖಂಡಿತವಾಗಿಯೂ ದೇವರೇ ಅವರನ್ನ ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ಇದು ಕೂಡ ನನ್ನ ಸಹೋದರ ಸಹೋದರಿ, ನನಗೂ ಕೂಡ ಇದರ ಬಗ್ಗೆ ಹಿಂದೆ ಸಾಕ್ಷಿ ಹೇಳಿದ್ದೇನೆ. ಒಂದ್ಸಲ ನನ್ನ ಸಂಸಾರದಿಂದಲೇ ರಾತ್ರಿ ಬಹಳ ಈ ದೇವರ ಬಳಿಗೆ ಬಂದಿದ್ದಕ್ಕೆ ಕ್ರಿಶ್ಚಿಯನ್ ಅಂತ ಹೇಳಿ ಒಬ್ಬ ನನಗೆ ಬಹಳ ಹೆಂಡತಿ ಚಿಕನ್ ಸಾರು ಊಟ ಕೊಟ್ಟು ಗಂಡ ಹೋಗಿ ಕುಡ್ಕೊಂಡು ಬಂದು ನನಗೆ ಹೊಡಿಲಿಕ್ಕೆ ಬಂದಾಗ ರಾತ್ರಿ ಅಲ್ಲಿಂದ ಹೊರಟು ಮನೆಗೆ ಬರಬೇಕಾದ್ರೆ ಬಹಳ ಕತ್ತಲೆಯಾದ ದಾರಿ. ಅಯ್ಯೋ, ಒಂದು ಆಟದ ಮೂಲಕ ಬಹಳ ದೂರ ಸಾಗಿಸಿದ್ರು. ಸ್ವಲ್ಪ ದೂರ ನನ್ನನ್ನು ಬಿಡ್ತೀಯ ಅಂತ ಹೇಳಿ, ಆಯ್ತು ಬಿಡ್ತೇವೆ ಅಂತ ಹೇಳಿದ್ರು. ನಾನು ದುಡ್ಡು ಕೊಡಲು ಹೋದಾಗ ಆ ರಾತ್ರಿ 4 ಕಿಲೋಮೀಟರ್ ಬರೀ 40 ರೂಪಾಯಿ ಮಾತ್ರ ತಕೊಂಡ್ರು. ಅಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಕಾಡಾನೆಗಳು ಇರುವಂತ ದಾರಿ, ಆಮೇಲೆ ಈ ಕಾಡು ಕೋಣ, ಕಾಡು ಎಮ್ಮೆ ಇರುವಂತ ದಾರಿ, ಕೈಯಲ್ಲಿ ಬೆಳಕು ಕೂಡ ಇಲ್ಲ. ನಡು ರಾತ್ರಿ ಬೆಟ್ಟ ಗುಡ್ಡ ಹತ್ತಿಕೊಂಡು ಕಾಡಿನ ಮಧ್ಯದಲ್ಲಿ ನಮ್ಮ ಮನೆಗೆ ಹೋಗ್ಬೇಕಾಗಿದೆ. ಹೋಗಿ ಮನೆ ಸೇರುವ ಹಾಗೆ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ನಾನಾ ರೀತಿಯಲ್ಲಿ ಕತ್ತಲಲ್ಲಿ ಕೂಡ ದೇವರು ನನ್ನನ್ನು ನಡೆಸಿದವರಾಗಿದ್ದಾರೆ. ದೇವರಿಂದ ಆಯ್ಕೆಗೊಂಡವರನ್ನ ಇದೇ ರೀತಿ ದೇವರು ರಕ್ಷಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಉಪಕಾರಕ್ಕಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗೆ ವಿಮೋಚನ ಕಾಂಡ 13ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 14ನೇ ಅಧ್ಯಾಯಕ್ಕೆ ಹೋಗೋಣ. ವಿಮೋಚನ ಕಾಂಡ 14ನೇ ಅಧ್ಯಾಯ 1ರಿಂದ 4ರವರೆಗೆ. ಯೆಹೋವನು ಮೋಶೆಗೆ, ಇಸ್ರಾಯೇಲರು ಅಡ್ಡ ತಿರುಗಿ ಪೀಹರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬಾಳ್ಪೆಪೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅವರ ಎದುರಾಗಿ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು. ಫರೋಹನನ್ನು ಅದನ್ನು ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತ್ತು. ಎಲ್ಲಾ ಕಡೆಯಲ್ಲಿ ಅರಣ್ಯವರನ್ನು ಸುತ್ತಿಕೊಳ್ಳದೆ ಅಂದುಕೊಳ್ಳುವನು, ನಾನು ಫರೋಹನನ ಹೃದಯವನ್ನು ಕಠಿಣಪಡಿಸುವೆನು, ಆದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆ ಇಸ್ರಾಯೇಲರು ನಡೆದರು. ನೋಡಿ, ಮೋಶೆಗೆ ಹೇಳ್ತಾರೆ, ಈ ದಾರಿಯಲ್ಲಿ ನೀನು ಕರ್ಕೊಂಡು ಹೋಗು. ಯಾಕೆ ಹತ್ತಿರ ಆಗ್ಲೇ ಹಿಂದೆ ಓದಿದ್ದೇವೆ, ಹತ್ತಿರ ದಾರಿಯನ್ನ ಬಿಟ್ಟು ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋದ ಆಗ ಇವರನ್ನು ಮತ್ತೆ ವಾಪಸ್ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅವನು ಬೆನ್ನಟ್ಟಿ ಬರ್ಬೋದು. ಅದಕ್ಕೆ ಇವರು ಹಾದಿ ತಪ್ಪಿ ಅಲ್ಲೆಲ್ಲ ಗಲಿಬಿಲಿಗೊಳ್ತಾರೆ.
ಅಂತ ಹೇಳಿ ಬೆನ್ನಟ್ಟಿಕೊಂಡು ಬರ್ಬೋದಂದ್ರೆ ಅವರನ್ನ ಸಮುದ್ರದಲ್ಲಿ ಮುಚ್ಚಕ್ಕೋಸ್ಕರ. ಆದ್ದರಿಂದ ಅವರನ್ನು ಈ ಮಾರ್ಗದಲ್ಲಿ ನೀನು ನಡೆಸಿಕೊಂಡು ಹೋಗಬೇಕು ಅಂತೇಳಿ ಮೋಶೆಗೆ ದೇವರು ಹೇಳಿದ್ರು. ಅದೇ ದಾರಿಯಲ್ಲಿ ಇಸ್ರೇಲರನ್ನ ಮೋಶೆ ನಡೆಸಿಕೊಂಡು ಬಂದ. ಕಾರಣ ಯಾಕಪ್ಪ ಅಂದ್ರೆ ದೇವರಿಗೆ ದಾರಿ ಗೊತ್ತಿಲ್ಲದೆಯೋ ಅಲ್ಲ, ಅಂದ್ರೆ ಅವರನ್ನ ಸಂಪೂರ್ಣ ನಾಶ ಮಾಡ್ಲಿಕ್ಕೋಸ್ಕರ ದೇವರು ಮಾಡ್ತಾ ಇರೋದು ಪ್ಲಾನ್. ಹಾಗಿದ್ದು ನಮ್ಮ ಜೀವಿತದಲ್ಲಿ ಕೂಡ ಆಗಲೇ ಹೇಳಿದಾಗೆ ದೇವರಿಂದ ಆಯ್ಕೆಗೊಂಡವರನ್ನ, ಅವರಿಗೆ ಕಷ್ಟ ಸಂಕಟ ದುಃಖ ಕೊಟ್ಟಾಗ ಅಂಥವ್ರನ್ನ ಸಂಹಾರ ನಾಶ ಮಾಡಕ್ಕಾಗಿ ದೇವರು ಅವರ ಆರಿಸಿಕೊಂಡವರ ದೇವರ ಮಕ್ಕಳನ್ನ ದೇವರೇ ನಡೆಸುವವನಾಗಿದ್ದಾನೆ. ವಿಶೇಷವಾದ ಜ್ಞಾನ ತಿಳುವಳಿಕೆ ಕೊಟ್ಟು ದೇವರು ಆರಿಸಿಕೊಂಡವರ ಸೇವಕರುಗಳ ಮುಖಾಂತರ ಎಚ್ಚರವನ್ನ ಗೊಳಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದೆ 5ರಿಂದ 9ರವರೆಗೆ ವಿಮೋಚನಕಾಂಡ 14, 5ರಿಂದ 9ರವರೆಗೆ ಇಸ್ರೇಲರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸು ಅವನ ಪರಿವಾರದವರ ಮನಸ್ಸು ಬೇರೆಯಾಯಿತು. ಅವರು ಇದೇನು ನಾವು ಮಾಡಿದ್ದು ನಮಗೆ ದಾಸರಾಗಿದ್ದ ಇಸ್ರೇಲರನ್ನು ಯಾತಕ್ಕೆ ಓಡಿಸಿದೆವು ಅಂದುಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿಂದ ಏನಾಯ್ತು, ಹೋಗ್ಲಿ ಅಂತ ಕರ್ಕೊಂಡೋಗಿ ನನಗಾಗಿ ಪ್ರಾರ್ಥಿಸರಿ ಅಂತ ಹೇಳ್ದ ಹಿಂದೆ ಫರೋಹನ ಅರಸ ಯಾರಿಗೆ, ಮೋಶೆ ಮತ್ತು ಆರೋನರಿಗೆ. ಅವರು ಹೋದ ಮೇಲೆ ಅವನಿಗೂ ಮತ್ತು ಅವನ ಅಧಿಕಾರಿಗಳು ಯಾಕೆ ನಾವು ಹೋಗ್ಲಿ ಬಿಟ್ಟು ಕೊಟ್ಟೇವಪ್ಪ, ಇನ್ನು ನಮ್ಮ ದೇಶದಲ್ಲಿ ಯಾರು ದುಡಿಯೋರಿದ್ದಾರೆ, ಯಾರು ಜೀತದಾಳಾಗಿದ್ದಾರೆ ಅಂತ ಹೇಳಿ ಅವರನ್ನ ಬೆನ್ನಟ್ಟಿ ಬರುವ ಹಾಗೆ ಅವನ ಮನಸ್ಸು ಮತ್ತೆ ಕಠಿಣವಾಯಿತು. ಆದರೆ ಈ ಮನಸ್ಸು ಯಾರಿಂದ ಬಂತು? ದೇವರಿಂದ ಬಂತು. ಆದರೆ ಅವರ ಸರ್ವನಾಶಕ್ಕೆ. ಹಾಗೆ ಇದರ ಅರ್ಥ ಮತ್ತೆ ಕೆಲಸದವರಿಗೆ, ಈ ಐಶ್ವರ್ಯವಂತರು ಅಥವಾ ದೇವರಿಂದ ಆದುಕೊಂಡವರಿಗೆ ಯಾರಾದರೂ ಅವರಿಗೆ ಶಿಕ್ಷೆ ಕೊಡಲು ಮನಸ್ಸು ಮಾಡುವುದಾದರೆ ಅಂಥವರ ಮನಸ್ಸನ್ನು ದೇವರೇ ಕಠಿಣ ಮಾಡ್ತಾರೆ. ಕಾರಣ ಯಾಕೆ ಅಂದ್ರೆ ಅವರ ಮನಸ್ಸು ಕಠಿಣವಾಗಿರ್ತದೆ. ಅವರು ಸಂಪೂರ್ಣವಾಗಿ ಅವರನ್ನ ದೇವರು ಶಿಕ್ಷೆಗೆ ಒಳಪಡಿಸುವನಾಗಿದ್ದಾನೆ ಅಂತ ಇದರ ಅರ್ಥ. ಅದು ಇವತ್ತು ಕೂಡ ನಡೀತಲೇ ಇದೆ. 6ನೇ ವಚನ, ವಿಮೋಚನಕಾಂಡ 14:6. ಆಗ ಫರೋಹನನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ನೋಡಿ, ಮತ್ತೇನ್ ಮಾಡಿದ, ಪುನಃ ಅವರ ರಥ ಅಂದ್ರೆ ಕುದುರೆನೋ ಅದು ಇದು ಯುದ್ಧಕ್ಕೆ ಬೇಕಾದಂತ ಪ್ರಾಣಿಗಳನ್ನ ಹೊರಡಿಸಿಕೊಂಡು ಅಲ್ಲಿ ಅವನ ಸೈನಿಕರೊಡನೆ ಹೊರಟು ಬಂದ. ಯಾಕೆ? ಇವರನ್ನು ವಾಪಸ್ಸು ಕರ್ಕೊಂಡು ಹೋಗ್ಲಿಕ್ಕೆ, ಬಡದು ಕರ್ಕೊಂಡು ಹೋಗ್ಲಿಕ್ಕೆ ಹೊರಟು ಬಂದ. 7ನೇ ವಚನ. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲ ರಥಗಳನ್ನು ತೆಗೆದುಕೊಂಡು ಹೋದನು. ಆ ಎಲ್ಲಾ ರಥಗಳಲ್ಲಿ ಭಟರಿದ್ದರು. ನೋಡಿ, ಎಷ್ಟು ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದರು. ಅಲ್ಲಿ 600 ರಥಗಳನ್ನು ತೆಗೆದುಕೊಂಡು ಇಸ್ರೇಲರನ್ನ, ಅಂದ್ರೆ ಇವರು ಬಹಳ ಜನ ಇದ್ದಾರೆ, 20 ವರ್ಷದ ಮೇಲ್ಪಟ್ಟ ಗಂಡಸರು ಮಾತ್ರ 6 ಲಕ್ಷ, 20 ವರ್ಷದ ಕೇಳ್ಪಟ್ಟ ಗಂಡು ಮಕ್ಕಳು ಯಾವುದೇ ಲೆಕ್ಕಕ್ಕಿಲ್ಲ, ಹೆಣ್ಣು ಸಂತಾನ ಒಂದು ಲೆಕ್ಕಕ್ಕಿಲ್ಲ. ಅದಕ್ಕೆ 600 ರಥಗಳು ಐಗುಪ್ತ ದೇಶದಲ್ಲಿದ್ರಂತೆ. ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇವ್ರನ್ನ ವಾಪಸ್ ಬಡದು ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರು. ಯಾರು? ಐಗುಪ್ತ ದೇಶದವರನ್ನ ಫರೋಹನ ಅರಸ ಕರ್ಕೊಂಡು ಬಂದ ಎಂಬುದಾಗಿ. 8ನೇ ವಚನ. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರೇಲರನ್ನು ಬೆನ್ನಟ್ಟಿ ಹೋದನು. ಇಸ್ರೇಲರು ಅಟ್ಟಹಾಸದಿಂದ ಹೊರಟರು. ಆದ್ರೆ ಇದು ಗೊತ್ತಿಲ್ಲ, ಅವರಿಂದ ಬರ್ತಾ ಇದ್ದಾನೆ, ದೇವರು ಇವರನ್ನ ನಡೆಸ್ತಾ ಇದ್ದಾರೆ. 9. ಐಗುಪ್ತರಂದರೆ ಫರೋಹನನ ಕುದುರೆಗಳು, ರಥಗಳು, ಅವನ ರಾಹುತರು, ಸೈನ್ಯ ದೇವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರೇಲರು ಪೀಹರೋತಿನ ಹತ್ತಿರ ಬಾಳ್ವೆಪೋನಿನ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು. ದೇವರ ಸ್ತೋತ್ರವಾಗಲಿ. ಸಮುದ್ರವನ್ನ ದಾಟುವ ಸ್ಥಳದಲ್ಲಿ ಮೋಶೆ ಮುಖಾಂತರ ಇಸ್ರೇಲರನ್ನ ದೇವರಲ್ಲಿ ನಿಲ್ಲಿಸಿದ್ರು. ಈ ಫರೋಹನ ಅರಸವನ ರಥವನ್ನ, ಸೈನ್ಯರನ್ನ ಎಲ್ಲರನ್ನ ಅಲ್ಲಿ ಕರ್ಕೊಂಡು ಬಂದ ಅದೇ ಸ್ಥಳಕ್ಕೆ. ಯಾಕೆಂದ್ರೆ ಇವ್ರನ್ನ ವಾಪಸ್ ಶಿಕ್ಷೆ ಕೊಟ್ಟು ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಅದು ಯಾರಿಂದ ಆಯ್ತು? ಆ ಒಂದು ಕಠಿಣ ಹೃದಯ. ದೇವರಿಗೆ ಅವರ ಹೃದಯವನ್ನು ಮತ್ತೆ ಕಠಿಣಪಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 10ರಿಂದ 12ರವರೆಗೆ ಓದಿಕೊಳ್ಳೋಣ. ವಿಮೋಚನಕಾಂಡ 14, 10ರಿಂದ 12. ಫರೋಹನನು ಸಮೀಪಿಸುತ್ತಿರುವಾಗ ಇಸ್ರೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಮೋಶೆಗೆ ಮೊರೆಯಿಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲದವಾದ್ದರಿಂದ ಅರಣ್ಯದಲ್ಲಿ ಸಾಯಲೆಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರೆಕೊಂಡು ಬಂದಿಯೇನು? ಯಾಕೆ ನಮಗೆ ಪ್ರಕಾರ ಮಾಡಿ ಐಗುಪ್ತ ದೇಶವನ್ನು ಕರ್ಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ?
ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ಇದು ವಾಸ್ಯಲ್ಲವೇ ಎಂದು ಹೇಳಿದರು. ನೋಡಿ, ಇಲ್ಲಿ ಇಸ್ರೇಲರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡವರು ವಾಪಸ್ ಬಂದ್ರು, ಈಗ ನಮ್ಮನ್ನ ಏನ್ ಮಾಡ್ತಾರೆ, ನಾನಾ ರೀತಿ ಶಿಕ್ಷೆಗೆ ಒಳಪಡಿಸ್ತಾರೆ. ನಮಗೆ ಸತ್ತಲ್ಲಿ ಸಮಾಧಿ ಮಾಡಕ್ಕೆ ಜಾಗ ಇಲ್ವಾ, ಊಟಕ್ಕೆ ಇಲ್ವಾ, ನಾವೇನು ಸಾಯ್ಲಿ, ಇವರು ಕಾಡಲ್ಲಿ ಸಾಯ್ಲಿ ಅಂತ ನಮ್ಮನ್ನು ಕರ್ಕೊಂಡು ಬಂದಿದ್ಯಾ, ಐಗುಪ್ತ ದೇಶದಲ್ಲಿ ಬೇಡ, ನಾವು ಇಲ್ಲೇ ಇರ್ತೀವಪ್ಪ ಅಂತ ಹೇಳಿದೆವು, ಆದ್ರೆ ನೀನು ನಮ್ಮನ್ನು ಇಲ್ಲಿಗೆ ನಡೆಸಿಕೊಂಡು ಬರ್ತಾ ಇದ್ದೀಯಲ್ಲ, ನಾವು ಅಲ್ಲೇ ದಾಸರಾಗಿ ಇರ್ತೇವೆ ಅಂತ ಹೇಳಿದ್ರಲ್ಲವಾ ಅಂತೇಳಿ ಇಸ್ರೇಲರು ಗುಣಗುಟ್ಟಿದರು. ಯಾರ ಹತ್ರ? ಮೋಶೆ ಹತ್ರ, ದೇವರ ವಿರುದ್ಧವಾಗಿ. ಅಂದ್ರೆ ಎಷ್ಟಾದ್ರೂ ಅಷ್ಟೆಲ್ಲ ಆದರೂ ಕೂಡ ದೇವರ ಮೇಲೆ ಅವರಿಗೆ ನಂಬಿಕೆ ಬರಲಿಲ್ಲ. ಮೋಶೆ ವಿರುದ್ಧ ಇವರು ಗುಣಗುಟ್ಟಿದರು. ಹಾಗೆ ಇವತ್ತು ಅನೇಕರನ್ನು ಏನ್ ಮಾಡ್ತಾರೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮ ರಕ್ಷಣೆಗೋಸ್ಕರ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ಆಗ ದೇವರು ಆರಿಸಿಕೊಂಡರ ಮುಖಾಂತರ ನಡೆಸಿಕೊಂಡು ಹೋಗುವಾಗ ಯಾವುದೇ ಕಷ್ಟ, ಸಂಕಟ, ದುಃಖಗಳು, ದುಷ್ಟರು ಬಂದರೂ ಕೂಡ ಈ ರೀತಿ ನಾವು ಗುಣಗುಟ್ಟಬಾರದು. ದೇವರಿದ್ದಾರೆ, ದೇವರು ನಮ್ಮನ್ನು ನಡೆಸ್ತಾರೆ. ಇಲ್ಲಿವರೆಗಿಂತ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದ್ದಾರೆ, ವಿರೋಧಿಗಳ ಕೈಯಿಂದ ಬಿಡಿಸಿದರು. ಇವತ್ತು ಈ ಮಟ್ಟದಲ್ಲಿ ಇದ್ದೇವೆ. ಮುಂದೆ ಏನಾದರೂ ಸರಿ, ನಾವು ದೇವರು ಹೇಳಿದಾಗೆ ನಡ್ಕೊಂಡು ಹೋಗ್ತೇವೆ ಅಂತೇಳಿ ನಮ್ಮ ಮನಸ್ಸಿರಬೇಕು. ಇವರ ಹಾಗೆ ಇರಬಾರದು. ಮುಂದೆ ದೇವರು ನಡೆಸೋನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಇದು ಬಹಳ ಪ್ರಾಮುಖ್ಯ. ಮತ್ತೆ 13-14 ವಚನವನ್ನು ಓದಿಕೊಳ್ಳೋಣ. ಈ ಮಂಜರ ಕಂಡ 14, 13, 14. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ನೋಡಿ, ಗುಣಗುಟ್ಟುವಾಗ ಇಸ್ರೇಲರಿಗೆ ಮೋಶೆ ಧೈರ್ಯ ಕೊಡ್ತಾ ಇದ್ದಾನೆ. ಸುಮ್ಮನಿರಿ, ನಿಮ್ಮ ಪರವಾಗಿ ಅವರನ್ನು ಇನ್ನು ನೀವು ಎಂದಿಗೂ ನೋಡುವುದಿಲ್ಲ, ಹಾಗಾಗಿ ಇದರ ಅರ್ಥ ಸರ್ವನಾಶ ಮಾಡುವವನಾಗಿದ್ದಾನೆ, ನಿಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವನು, ಸುಮ್ಮನೆ ಇರಿ ಅಂತ ಧೈರ್ಯಗೊಳಿಸ್ತಾ ಇದ್ದಾನೆ. ಇದು ನನ್ನ ಜೀವಿತದಲ್ಲಿ ಬೇಕಾದಷ್ಟು ನಡೆದು ಹೋಗಿದೆ. ನನಗೆ ವಿರುದ್ಧವಾಗಿ ಈಗ ಹಿಂದೆ ಇವತ್ತು ಕೂಡ ಹೇಳಿದೆ, ಮೊದಲು ಹೇಳಿದ್ದೇನೆ, ಸಾಕ್ಷಿಯಲ್ಲಿ ಬಹಳ ಸಲ ಹೇಳಿದ್ದೇನೆ, ವಿರುದ್ಧವಾಗಿ ಬಂದವರಿಗೆ ನಾನು ಏನೂ ಮಾಡಲಿಲ್ಲ. ಮತ್ತಾಯ 5:44 ಯೇಸುಸ್ವಾಮಿ ಒಂದು ಮಾತಿದೆ, ಪೀಡಿಸೋರಿಗಾಗಿ ಪ್ರಾರ್ಥಿಸಿರಿ ಅಂತ. ಇನ್ನೊಂದು ಕಡೆ, ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿ, ಅದು ನನ್ನ ಕೆಲಸ, ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಕೆಲಸವಾಗಿದೆ. ಹಾಗೆ ನಮ್ಮ ಪರವಾಗಿ ದೇವರು ಯುದ್ಧ ಮಾಡ್ತಾನೆ. ನನ್ನ ಪರವಾಗಿ ದೇವರು ಎಷ್ಟೋ ಯುದ್ಧ ಮಾಡಿದ್ದಾರೆ, ಈಗಲೂ ಮಾಡ್ತಲೇ ಇದ್ದಾರೆ. ಅವರಿಗೆ ಬರುವಂತ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ. ಇವತ್ತು ಕೂಡ ಅದುವೇ ನಡೀತಾ ಇದೆ. ಆದ್ರೆ ಅದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇದು ಕೀರ್ತನೆ 112 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗೆ ದೇವರಿಂದ ಯಾರನ್ನು ದೇವರು ಆದುಕೊಳ್ತಾರೋ, ಆಯ್ಕೆ ಮಾಡಿಕೊಳ್ತಾರೋ, ಅವರಿಗೆ ಬರುವಂತ ಕಷ್ಟ, ಸಂಕಟ, ದುಃಖಗಳಲ್ಲಿ ನೋಡಿ, ಹಿಂದೆ ನಾವು ಓದಿದ್ದೇವೆ, ಅಗ್ನಿಸ್ತಂಭ ಮೇಘಸ್ತಂಭವಾಗಿ ನೆರಳು ಕೊಟ್ಟು ಬೆಳಕು ಕೊಟ್ಟು ನಮ್ಮ ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡುವನಾಗಿದ್ದಾನೆ. ಆಗ ನಾವು ದೇವರಲ್ಲಿ ಭಯ ಭಕ್ತಿ ಇಟ್ಟು ಪ್ರಾರ್ಥಿಸುವುದು ಒಂದೇ ದಾರಿ. ಇದು ಕೂಡ ಅನೇಕರ ಜೀವಿತದಲ್ಲಿ ಇವತ್ತು ನಡೆದು ಹೋಗಿದೆ. ಸಾಕ್ಷಿ ಕೂಡ ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ದೇವರಿಂದ ಆಯ್ಕೆಗೊಂಡವರು ನಮಗೆ ನಮ್ಮನ್ನು ನಡೆಸುವಾಗ ಹೇಳಿದ ಮಾತಿಗೆ ನಾವು ವಿಧೇಯರಾಗಿ ಜೀವಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 15-18 ನಾವು ಓದಿಕೊಳ್ಳೋಣ. 15-18. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನೆತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದುಕೊಂಡು ಹೋಗುವರು ಅಂತ. ಆಗ ಇಸ್ರಾಯೇಲರ ಈ ಗೋಳಾಟವನ್ನ ಮೋಶೆ ಏನ್ ಮಾಡ್ದ? ದೇವರಲ್ಲಿ ಪ್ರಾರ್ಥನೆ ಮಾಡ್ದ. ಆಗ ದೇವರು ಹೇಳ್ತಾರೆ, ನೀನು ನನಗೆ ಹೇಳೋದು ಏನಪ್ಪ? ನೀನು ಮುಂದಕ್ಕೆ ಅವರನ್ನು ಹೊರಟು ಹೋಗ್ಲಿಕ್ಕೆ ಹೇಳು. ನಿನ್ನ ಕೈಯಲ್ಲಿ ಒಂದು ಕೋಲಿದೆ, ಆ ಕೋಲನ್ನು ಸಮುದ್ರದ ಮೇಲೆ ನೀನು ಚಾಚು, ಆಗ ಅವರು ಅದರಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತೇಳಿ.
ನಾನಂತೂ ಐಗುಪ್ತರ ಹೃದಯವನ್ನು ಕಠಿಣಪಡಿಸುವೆನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನು ಎಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೀನು ಏನ್ ಮಾಡ, ಕೋಲನಲ್ಲಿ ಸಮುದ್ರದಲ್ಲಿ ಚಾಚು. ಆಗ ಸಮುದ್ರದ ಮಧ್ಯದಲ್ಲಿ ಇಸ್ರಾಯೇಲರು ನಡ್ಕೊಂಡು ಹೋಗ್ತಾರೆ. ಆಮೇಲೆ ಐಗುಪ್ತದಲ್ಲಿ ನಾನೊಂದು ಕಾರ್ಯವನ್ನ ಮಾಡುವೆನು, ಆಗ ನಿಜವಾಗಿ ನಾನೇ ದೇವರು ಅಂತ ಇಸ್ರಾಯೇಲರಿಗೆ ಗೊತ್ತಾಗುವುದು ಅಂತ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರು ಕೂಡ ದೇವರು ಯಾವ ರೀತಿ ಹೇಳ್ತಾರೋ, ಯಾವ ರೀತಿ ಜ್ಞಾನ ಕೊಟ್ಟು ನಡೆಸ್ತಾರೋ, ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾರೋ, ಆಗ ವಾಕ್ಯಕ್ಕೆ ವಿಧೇಯರಾಗಿಯೇ ನಾವು ಜೀವಿಸಬೇಕಾಗಿದೆ. ದೇವರಿಂದ ಆದುಕೊಂಡವರನ್ನ ದೇವರು ನಾನಾ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡುವವರಾಗಿದ್ದಾರೆ. ಎಂದಿಗೂ ಅವರನ್ನ ವಿರೋಧಿಗಳಿಂದ ಶಿಕ್ಷಿಸುವುದಕ್ಕೆ ದೇವರು ಬಿಡುವುದಿಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 19ನೇ ವಚನ ಓದಿಕೊಳ್ಳೋಣ. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲೆಯನ್ನ ಉಂಟು ಮಾಡಿದರೂ ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿ ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೋಶೆಗೆ ಹಾಗೆ ಹೇಳಿದ ಮೇಲೆ ದೇವರು ಏನ್ ಮಾಡಿದ್ರು, ಅವರನ್ನ ಬಿಟ್ಟಾಗಿ ಮುಂದೆ ಹೋಗಿ ಅಲ್ಲಿ ನಿಂತುಕೊಂಡರು. ಆ ಮೇಘಸ್ತಂಭವು ಐಗುಪ್ತರ ಅಂದ್ರೆ ಏನ್ ಮಾಡಿದ್ರು, ಇಸ್ರಾಯೇಲರ ಸಮುದ್ರದಲ್ಲಿ ಕೋಳನ್ನ ಚಾಚಿದ ನೀರು ಅಡ್ಡ ಗೋಡೆಯಂತೆ ನಿಂತು ಹೋಯಿತು. ಸಮುದ್ರದ ತಳಭಾಗವು ಕಾಣಿಸಿತು. ಐಗುಪ್ತ ದೇಶದವರು ಕೂಡ ಬಂದು ಇವರನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ 600 ರಥ ಸಮೇತ ಹಿಂದಿರುಗಿ ಬಂದಿದ್ದಾರೆ ಅಂತ ಆಗ ನಾವು ಓದಿದ್ದೇವೆ. ಆಗ ಇವ್ರು ಏನ್ ಮಾಡಿದ್ರು, ದೇವರು ಇಸ್ರಾಯೇಲರಿಗೆ ಬೆಳಕನ್ನ ತೋರಿಸಿ ಅವರ ಕಡೆಗೆ ಕತ್ತಲೆಯನ್ನು, ಅಂದರೆ ಐಗುಪ್ತರ ಕಡೆ ಕತ್ತಲೆಯನ್ನು ಉಂಟು ಮಾಡಿದರು. ಅವರು ಐಗುಪ್ತರ ಕಡೆಗೆ ಇಸ್ರಾಯೇಲರ ಕಡೆಗೆ ಬರದ ಹಾಗೆ ದೇವರು ಅವರನ್ನ ಏನ್ ಮಾಡಿದ್ರು, ಅಲ್ಲಿ ಮಾಡಿದರು ರಾತ್ರಿ ಎಲ್ಲ. ಆದ್ರಿಂದ ಇಸ್ರಾಯೇಲರ ಹತ್ರ ಅವರಿಗೆ ಬರಲು ಸಾಧ್ಯವಾಗಲಿಲ್ಲ. ಹಾಗೆ ಇದು ಕೂಡ ನೋಡಿ, ದೇವರು ಇಸ್ರಾಯೇಲರನ್ನ ರಕ್ಷಿಸಿದ. ಇದು ನಮ್ಮ ಜೀವಿತಕ್ಕೂ ಕೂಡ ವಿರೋಧಿಗಳಿಂದ ದೇವರು ನಮ್ಮನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ರಕ್ಷಿಸುವವರಾಗಿದ್ದಾರೆ. ದೇವರ ದೂತರನ್ನ ನಮಗೆ ಬಿಟ್ಟು ಕಾವಲು ದೂತರ ಪ್ರಕಾರ. ಹಾಗೆ ಕೀರ್ತನೆ 91, ನಾವು ದೇವರಲ್ಲಿ ನಮಗೆ ದರ್ಶನವಾದ ಮೇಲೆ ದೇವರೊಂದಿಗೆ ನಾವು ಜೀವಿಸುವುದಾದರೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಲೋಕದಲ್ಲಿ ಬರುವಂತಹ ಕಷ್ಟ, ಸಂಕಟ, ದುಃಖ, ವಿರೋಧಿಗಳಿಂದ ದೇವರು ರಕ್ಷಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 21-22 ವಿಮೋಚನಕಾಂಡ 14-21-22. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದ ಒಣನೆಲದಲ್ಲಿ ನಡೆದುಕೊಂಡು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು. ನೋಡಿ, ಮೋಶೆಗೆ ಹೇಳಿದಾಗ ಕೋಲನ್ನ ಚಾಚಿದ್ರು, ಸಮುದ್ರದ ನೀರು ಆ ಕಡೆ ಈ ಕಡೆ ಅಲ್ಲಿ ತಡೆಯಾಯಿತು, ಗೋಡೆಯಾಗಿ ನಿಂತಿತು. ಸಮುದ್ರದ ಕೆಳಭಾಗ ಒಣ ನೆಲವು ಕಾಣಿಸಿತು. ಇಸ್ರಾಯೇಲರನ್ನ ಅದರ ಒಳಗಡೆ ದೇವರು ನಡೆಸಿಕೊಂಡು ಹೋದರು. ನೀವು ಸಮುದ್ರವನ್ನ ದಾಟಿ ಇವರಿಗೆ ಬೆಳಕನ್ನ ಕೊಟ್ಟರು, ಐಗುಪ್ತ ದೇಶದವರಿಗೆ ಕತ್ತಲೆಯನ್ನ ಉಂಟು ಮಾಡಿದರು. ಎಂಥ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿ ಕಾಲದಲ್ಲಿ ದೇವರು ಆರಿಸಿಕೊಂಡಂತಹ ಇಸ್ರಾಯೇಲರನ್ನ ಐಗುಪ್ತ ದೇಶದಲ್ಲಿ ನಡೆದಂತಹ ಘಟನೆಗಳು, ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಆ ಇಸ್ರಾಯೇಲರಿಗೆ ಮೊದಲು ಸುನ್ನತಿಯು ಆಯಿತು, ಮತ್ತೆ ಪುನಃ ಅಲ್ಲಿ ಅವರಿಗೆ ನೀರಿನ ಮಧ್ಯದಲ್ಲಿ ದೀಕ್ಷಾ ಸ್ಥಾನವನ್ನು ಕೂಡ ಸೂಚಿಸ್ತದೆ. ನೀರಿನ ಮಧ್ಯದಲ್ಲಿ ದೇವರವರನ್ನು ನಡೆಸಿಕೊಂಡು ಹೋದ್ರು, ವಿರೋಧಿಗಳಿಂದ ರಕ್ಷಿಸಿದ್ರು ಅಂತ. ಹಾಗೆ ಇವತ್ತು ಇದು ನಮ್ಮ ಜೀವಿತಕ್ಕೂ ಕೂಡ ನಮಗೂ ಕೂಡ ಏನಾಗ್ತದೆ, ಮೊದಲು ದೇವರನ್ನ ಅರಿಯದ ಕಾಲದಲ್ಲಿ ದೇವರು ನಮ್ಮನ್ನು ಹೀಗೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರನ್ನು ನಡೆಸಿಕೊಂಡು ಬಂದ ಹಾಗೆ ಇವತ್ತು ನಮ್ಮನ್ನು ಕೂಡ ನಡೆಸಿಕೊಂಡು ಬಂದಿದ್ದಾರೆ, ಬರುತ್ತಲೇ ಇದ್ದಾರೆ. ಆಮೇಲೆ ಹರಿತ ಮೇಲೆ ಸಂಪೂರ್ಣವಾಗಿ ಯಾರಿಗೆ ದೀಕ್ಷಾ ಸ್ಥಾನ ಆಗಬೇಕೋ ಹಾಗೆ ಸ್ಥಾನಿಕ ಯೋಹಾನನಂತ ಸೇವಕರ ಮುಖಾಂತರ ದೀಕ್ಷಾ ಸ್ಥಾನವನ್ನ ದೇವರು ಮಾಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವವರು ಕೂಡ ಏನಾಗಬೇಕು, ಮತ್ತಾಯ 3ನೇ ಅಧ್ಯಾಯದಲ್ಲಿ ಸ್ಥಾನಿಕ ಯೋಹಾನನು
ಯಾವ ರೀತಿಯಲ್ಲಿ ಬೋಧನೆ ಮಾಡಿ ದೀಕ್ಷಾ ಸ್ಥಾನವನ್ನ ಕೊಟ್ಟನೋ ಆ ರೀತಿಯಂತ ಸೇವಕರಲ್ಲಿ ಮಾತ್ರ ದೀಕ್ಷಾ ಸ್ಥಾನವನ್ನ ತೆಗೆದುಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ಸಮುದ್ರದ ಮಧ್ಯದಲ್ಲಿ ನಡೆಸಿದ್ರು. ಇದು ನೋಡಿ ಯಾವ ದೇವರಿಗೂ ಸಾಧ್ಯವಾಗಲಿಲ್ಲ. ಅವರೇ ಯೆಹೋವನಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾನೆ, ಪರಮಾತ್ಮ ಭಗವಂತನು ಆಗಿದ್ದಾನೆ, ಸರ್ವೇಶ್ವರ ಪರಮೇಶ್ವರನು, ಶ್ರೀಕೃಷ್ಣ ಪರಮಾತ್ಮನು, ಶ್ರೀಮನ್ ನಾರಾಯಣನು ಆಗಿದ್ದಾನೆ, ಅಲ್ಲಾಹ್ ಅಕ್ಬರ್ ಕೂಡ ಆಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವರೊಬ್ಬರೇ ದೇವರು. ಹೆಸರುಗಳು ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿ ಬರೆಯಲ್ಪಟ್ಟಿವೆ. ಇದನ್ನು ಹಿಂದೆಯೂ ಕೂಡ ನಾನು ತಿಳಿಸಿದ್ದೇನೆ. ಬೇರೆ ಯಾವ ದೇವರುಗಳು ಅಲ್ಲ. ಹಿಂದಿನ ಕಾಲದಲ್ಲಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ದೇವರು ಇದನ್ನ ಮಾಡಿದಂತ ಕಾರ್ಯ. ಹಾಗೆ ಇವತ್ತು ಕೂಡ ದೇವರು ಆದುಕೊಂಡವರನ್ನ ದುಷ್ಟರ ಕೈಯಿಂದ, ದುಷ್ಟ ಜನಗಳ ಕೈಯಿಂದ, ದುಷ್ಟ ಅಧಿಕಾರಿಗಳಿಂದ, ದುಷ್ಟ ಯಜಮಾನರ ಕೈಯಿಂದ ಬಿಡಿಸುವನಾಗಿದ್ದಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಇದು ನಡೆಯುವಂಥದ್ದು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ಕೂಡ ಇದೇ ರೀತಿ ಹಡಿಸಿಕೊಳ್ಳೋರಾಗಿದ್ದಾರೆ. ವಿರೋಧಿಗಳ ಕೈಯಿಂದ ಬಿಡಿಸುವವರು ಆಗಿದ್ದಾರೆ. ಇದಕ್ಕೆ ನಾನೇ ಒಂದು ಸಾಕ್ಷಿಯಾಗಿದ್ದೇನೆ. ಇನ್ನು ಅನೇಕರು ಸಾಕ್ಷಿಗಳಾಗಿದ್ದಾರೆ, ಆಗುತ್ತಲೇ ಇದ್ದಾರೆ. ಹಾಗೆ ದೇವರು ನಡೆಸಿಕೊಂಡು ಬರುವಾಗಲೂ ಈ ಲೋಕದಲ್ಲಿ ನಮಗೆ ಬಹಳ ಕಷ್ಟ, ಸಂಕಟ, ದುಃಖಗಳಿವೆ. ಆದರೆ ದೇವರ ಒಂದು ಉಪಕಾರಗಳನ್ನು ನೆನೆಸಿಕೊಂಡು ದೇವರೇ ನಮ್ಮನ್ನು ರಕ್ಷಿಸುವರಾಗಿದ್ದಾರೆ ಅಂತ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಬೇಕು. ಅದರ ಮಧ್ಯದಲ್ಲಿ ಬರುವಂತ ಒಂದೊಂದು ಕಷ್ಟ, ಸಂಕಟ, ದುಃಖಗಳಿಗೆ ನಾವು ಎದೆಗುಂದಬಾರದು. ದೇವರೇ ನಮ್ಮನ್ನು ರಕ್ಷಿಸುವನಾಗಿದ್ದಾನೆ. ಸರ್ವ ಸೃಷ್ಟಿಕರ್ತ ಪರಮಾತ್ಮ ಭಗವಂತನೇ ನಮ್ಮ ರಕ್ಷಕನಾಗಿದ್ದಾನೆ. ಈ ಬಾಕಿ ಭೂಲೋಕದಲ್ಲಿರುವಂತಹ ವಿಗ್ರಹಗಳು, ಮಾಯಾ ಮಂತ್ರಗಳು, ನಾನಾ ತರದ ಮನುಷ್ಯರು, ಸ್ವಾಮೀಜಿಗಳು, ಮಠಾಧೀಶ್ವರರು, ಅವರು ಇವರು ಪೂಜಾರಿಗಳು ಅಂತ ಹೇಳಿ ಅವರನ್ನ ಎಂದಿಗೂ ನಂಬಕ್ಕೆ ಹೋಗಬಾರದು. ಅವರಲ್ಲ. ನಾವು ಸೃಷ್ಟಿಕರ್ತನಾದ ದೇವರ ಮಾತುಗಳನ್ನು, ಸರಿಯಾದ ಗ್ರಂಥಗಳು ಅಂದ್ರೆ ಬೈಬಲ್, ಪುರಾಣಗಳು, ವೇದಗಳು, ಮಹಾಭಾರತ, ಭಗವದ್ಗೀತೆ ಇದನ್ನೆಲ್ಲ ಕೇಳಿ ಓದಿ ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದೀರಿ. ಆಶೀರ್ವಾದ ಮಾಡಕ್ಕೆ ಅವ್ರನ್ನ ಆಶೀರ್ವದಿಸಲಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರಿಗೆ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜೀವಿಸಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರಿತರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನ, ವಿದ್ಯೆ, ಬುದ್ಧಿ ಕೊಟ್ಟು ದೇವರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ಆಮೇನ್, ಆಮೇನ್, ಆಮೇನ್.